ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಮಣಿಕಂಠ ಎಕ್ಸ್ಪ್ರೆಸ್ ಲಿವರನ್ನ ತಂದಿದ್ದೀನಿ. ಇದು ನಮ್ಮ ಪ್ರಸು ಗೇಮಿಂಗ್ ಅವ್ರು ಮಾಡಿರುವಂಥ ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ ಆಗಿರುತ್ತೆ. ನಾನು ಮಾಡಿರೋದು NWRTC ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ, ಆದರೆ ನಮ್ಮ ಪ್ರಸು ಗೇಮಿಂಗ್ ಅವ್ರು ಮಾಡಿರೋದು KSRTC ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ. ಅಂದರೆ ನಮ್ಮದು ವಾಯುವ್ಯ ಕರ್ನಾಟಕ ಸಾರಿಗೆ, ಅವ್ರದ್ದು KSRTC. ಈ ಒಂದು ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ ಯಾವ ರೀತಿ ಇದೆ, ಹೇಗಿದೆ ಎಲ್ಲ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಕೇಳಿಸ್ಕೊಡಿದ್ದೀನಿ. ವೀಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ. ಇನ್ನು ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಗೆಳೆಯರ, ಪಾಸ್ವರ್ಡ್ ಇರುತ್ತೆ. ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ, ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ನಾನು ಎಲ್ಲಿ ಬರುತ್ತೆ ಅಂತ ಹೇಳಿರ್ತೀನಿ ಅಂತ ಹೇಳ್ತೆ. ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನೀವು ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ನೋಡಿದ್ರೆ ನೋಡ್ತಿರ್ಬೋದು ಗೆಳೆಯರು, ನಿಮಗೆ ತೋರಿಸ್ತಿದ್ದೀನಿ. ಅಲ್ಲಿ KSRTC ಅಂತ ಹಾಕಿದರೆ ಇಂಗ್ಲೀಷ್ ಲೆಟರ್ಸಲ್ಲಿ KSRTC ಅಂತ ಹಾಕಿ ಕೆಂಪು ಮತ್ತು ಒಂದು ಹಳದಿ ಕಲರ್ ಪಟ್ಟಿ ಎಳೆದಿದ್ದಾರೆ. ಆಮೇಲೆ ರಾಮನಗರ ಘಟಕ ಅಂತ ಹಾಕಿ ಇಲ್ಲೊಂದು ಶ್ರೀ ಬಾಲಾಜಿದು ಫೋಟೋನು ಆ್ಯಡ್ ಮಾಡಿದ್ದಾರೆ ಗೆಳೆಯರು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಒಂದು ಮಣಿಕಂಠ ಅಂತ ಹಾಕಿ ಒಂದು ಗಜದ ಫೋಟೋ ಹಾಕಿದ್ದಾರೆ, ಆನೆದು. ಆಮೇಲೆ ಇಲ್ಲಿ ಬೆಂಗಳೂರು, ಮೈಸೂರು ಮಾರ್ಗ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಅಂತಲೂ ಆ್ಯಡ್ ಮಾಡಿದ್ದಾರೆ ಗೆಳೆಯರು. ನೀವು ನೋಡ್ತಿರ್ಬೋದು, ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ಆಮೇಲೆ ಕರ್ನಾಟಕ ಸಾರಿಗೆ ಅಂತ ಹಾಕಿ ಅಶೋಕ್ ಲೈಲ್ಯಾಂಡ್ಗೆ ಡಿಫ್ರೆಂಟ್ ಕಲರಿಂಗ್ ಎಲ್ಲ ಮಾಡವ್ರೆ. ಆಮೇಲೆ K42F2162 ಈ ಒಂದು ಬಸ್ನ ಪ್ಲೇಟ್ ನಂಬರ್ ಆಗಿರುತ್ತೆ ಗೆಳೆಯರೆ. ಈ ರೀತಿ ಇದೆ ಗೆಳೆಯರೆ ನಮ್ಮ ಒಂದು ಲಿವರಿ. ನೀವು ನೋಡ್ತಿರೋದಾದ್ರೆ, ಇನ್ನು ಫ್ರಂಟ್ ಲುಕ್ ನೋಡಿದ್ರೆ, ಇನ್ನು ಸೈಡ್ ಲುಕ್ ನೋಡೋದಾದ್ರೆ, ನಮ್ಮ ಒಂದು ಲಿವರ್ ಇದು ಸೈಡ್ ಲುಕ್ ಅಷ್ಟೇ ಸಿಂಪಲ್ ಆಗಿದೆ, ಜಾತ್ರೆ ಏನಿಲ್ಲ. ಈ ಒಂದು ಬಸ್ಸು ರಿಯಲ್ ಲೈಫಲ್ಲಿ ಐತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಯಾರು ಇದ್ದರೆ, ನೋಡಿರೋರು ಇದ್ದರೆ ಕಮೆಂಟ್ ಮಾಡಿ. ನೀವು ನೋಡ್ತಿರ್ಬೋದು, ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿದರೆ ಅದೊಂದು ಸ್ವಲ್ಪ ದಪ್ಪದಾಗ ಹಾಕಿದರೆ ಚೆನ್ನಾಗಿರೋದು ಇನ್ನೊಂಚೂರು ಅಂತ. ಇನ್ನು ಈ ಕಡೆ ಕಾರರಸಾನಿ ಅಂತ ಹಾಕಿ KSRTC ಸಿಂಬಲ್ ಹಾಕಿ ಆಮೇಲೆ KSRTC ಅಂತ ಹಾಕಿದರೆ ಅವೆಲ್ಲ ಇನ್ನೊಂದು ಸ್ವಲ್ಪ ದಪ್ಪಗೆ ಹಾಕಿದರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಆಮೇಲೆ ಇಲ್ಲೊಂದು ಪಕ್ಷಿ ಹಾಕಿದ್ದಾರೆ, ಪಕ್ಷಿದು ಒಂದು ಫೋಟೋ, ಅದಂತೂ ಸೂಪರಾಗಿ ಕಾಣಿಸುತ್ತೆ ಗೆಳೆಯರೆ, ನಮ್ಮ ಒಂದು ಡ್ರೈವರ್ ಡೋರ್ಗೆ ಹಾಕಿರೋದಂತೂ. ಇನ್ನು ನೀವು ಸೈಡ್ ಲುಕ್ ನೋಡಿದ್ರಲ್ಲ ಗೆಳೆಯರೆ, ಸೈಡ್ ಲುಕ್ಕಿಂತ ಇನ್ನು ಬ್ಯಾಕ್ ಲುಕ್ಕು, ಈ ಒಂದು ಬಸ್ನ ಬ್ಯಾಕ್ ಲುಕ್ ನೀವು ನೋಡಿದ್ರೆ ನಿಮಗೆ ನೋಡ್ತಿರ್ಬೋದು ಗೆಳೆಯರೆ, ನಿಮ್ಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ನಾನು ತೋರಿಸ್ತೀನಿ ಈಗ ನಿಮಗೆ. ಬ್ಯಾಕ್ ಲುಕ್ ಮಾತ್ರ ಸೂಪರಾಗಿ ಐತೆ ಗೆಳೆಯರೆ, ಬ್ಯಾಕ್ ಲುಕ್ಕೂ ಅಷ್ಟೇ. ನೀವು ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಕರಾರಸಾನಿ ಅಂತ ಎಲ್ಲನೂ ಆ್ಯಡ್ ಮಾಡಿ ಸೂಪರಾಗಿ ಮಾಡೋರು ಮಾತ್ರ. ಬ್ಯಾಕ್ ಲುಕ್ಕು ಕರಾರಸಾನಿ ಅಂತ ಹಾಕಿ ಬ್ಲೂ ಕಲರ್ ಕರ್ಟನ್ಸ್ನ ಆ್ಯಡ್ ಮಾಡಿ ಮಣಿಕಂಠ ಅಂತ ಹಾಕಿದ್ದಾರೆ. ಮಣಿಕಂಠ ಹಾಕಿ ಆ ಕಡೆ ಈ ಕಡೆ ಒಂದು ಕರ್ನಾಟಕದ ಫ್ಲ್ಯಾಗ್ ಏನಿದೆ, ಕರ್ನಾಟಕದ ಫ್ಲ್ಯಾಗ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಆಮೇಲೆ ಬೆಂಗಳೂರು, ಮೈಸೂರು ಮಾರ್ಗ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಇದೇ ಬೋರ್ಡ್ ಹಾಕಿದ್ದಾರೆ ಗೆಳೆಯರೆ. ಫ್ರಂಟ್ ಲುಕ್ಕಲ್ಲಿ ಸೇಮ್ ಇದೇ ಥರ ಇತ್ತು. ಆಮೇಲೆ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ, ಆಮೇಲೆ ಏನು ಆ್ಯರೋ ಮಾರ್ಕ್ಸ್ ಎಲ್ಲನೂ ಆ್ಯಡ್ ಮಾಡಿ ಈ ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ ಮಾತ್ರ ಸೂಪರಾಗಿ ಮಾಡೋರು ಗೆಳೆಯರೆ. ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ, ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ನಿಮಗೆ ಸೇಮ್ ಆ ಕಡೆ ಸೈಡ್ ಲುಕ್ ಎಲ್ಲ ಹೆಂಗಿತ್ತೋ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಅದೇ ಥರ ಐತೆ ಗೆಳೆಯರೆ, ಏನು ಚೇಂಜಸ್ ಇಲ್ಲ. ಅಂದರೆ ಸ್ವಲ್ಪ ಸ್ಟಿಕರಿಂಗ್ ಎಲ್ಲ ಕಮ್ಮಿ ಇದೆ ಈ ಕಡೆ. ನೋಡ್ತಿರ್ಬೋದು ನೀವು, ಇಲ್ಲಿ ಬೇಕಾದ್ರೆ ನಾನು ತೋರಿಸ್ತೀನಿ. ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಕನ್ನಡದಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿ KSRTC ಹಾಕಿ, ಆಮೇಲೆ KSRTC ಸಿಂಬಲ್ ಹಾಕಿ ಕಾರರಸಾನಿ ಅಂತ ಹಾಕಿ ಅಲ್ಲಿ BS4 ಅಂತ ಬರೆದಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಗ್ಲಾಸ್ ಇದೆಯಲ್ಲ, ಅದ್ರ ಮೇಲೆ ಓಮ್ದು ಫೋಟೋ ಹಾಕಿದ್ದಾರೆ. ಓಮ್ ಅಂತ ಇದೆಯಲ್ಲ, ಆ ಒಂದು ಓಮ್ದು ಚಿತ್ರನೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇನ್ನು ಈ ಒಂದು ಲಿವರಿಯ ನೀವು ಇಂಟೀರಿಯಲ್ ನೋಡೋದಾದ್ರೆ ನಿಮಗೆ ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಲಿವರಿಯ ಇಂಟೀರಿಯಲ್ ಗೆಳೆಯರೆ ಇದಾಗಿರುತ್ತೆ. ನೋಡ್ತಿರ್ಬೋದು, ಸೂಪರ್ ಆಗೈತೆ ಗೆಳೆಯರೆ. ಇಂಟೀರಿಯಲ್ ಇಟ್ಕೊಂಡು ಓಡಿಸೋಕ್ಕಂತೂ ಎಷ್ಟು ಸೂಪರಾಗಿ ಫೀಲ್ ಬರುತ್ತೆ ಅಂದರೆ ಅಷ್ಟು ಸಖತ್ತಾಗೈತೆ ಇಂಟೀರಿಯಲ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು ಗೆಳೆಯರೆ ಇಂಟೀರಿಯಲ್ಲು. ನಿಮ್ಗೆ ಹೇಗೆ ಅನ್ನಿಸ್ತು ಇಂಟೀರಿಯಲ್ ಅಂತ ಕಮೆಂಟ್ ಮಾಡಿ. ಇನ್ನು ಈ ಒಂದು ಬಸ್ ಮೋಡ್ನ ನಾನು ಡೌನ್ಲೋಡ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ, ಯಾಕಂದರೆ ನಾನು ಲಿವರಿ ಡೌನ್ಲೋಡ್ ಮಾಡೋದನ್ನ ಮಾತ್ರ ತಿಳಿಸ್ಕೊಟ್ಟಿರ್ತೀನಿ. ಯಾಕಂದರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಾರ್ದು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರಲ್ಲ ಗೆಳೆಯರೆ ಬಸ್ ಮೋಡ್ನ ಡೌನ್ಲೋಡ್ ಮಾಡೋದು. ಇಲ್ಲಿ ನಿಮಗೆ ತಮ್ಮನೇಲಿ ಕಾಣಿಸ್ತಿದೆಯಲ್ಲ, ಆ ವಿಡಿಯೋದಲ್ಲಿ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಲಿವರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಈ ಒಂದು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು ಗೆಳೆಯರೆ, ಪೂರ್ತಿ ಅಂದರೆ ಪೂರ್ತಿ ನೋಡಬೇಕು. ಯಾಕಂದರೆ ಈ ನಮ್ಮ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ.
ಅದಕ್ಕೋಸ್ಕರ ಇವರ ಒಂದು ವಿಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ಕಂಡು ಹಿಡ್ಕೊಳ್ಳಿ. ಈಗ ಇವರ ಒಂದು ಚಾನಲ್ನ ಹೆಸರು ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಮತ್ತೆ ಈಗ ಮೋರ್ ಅಂತ ಬರುತ್ತೆ ನೋಡಿ, ಮೋರ್ನ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ. ಆಮೇಲೆ ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಫುಲ್ ಲಾಸ್ಟಿಗೆ ಬರಬೇಕು. ಇಲ್ಲಿ ಸ್ಕ್ರೋಲ್ ಮಾಡಿ ಫುಲ್ ಸ್ಕ್ರೋಲ್ ಮಾಡಿ ಲಾಸ್ಟಿಗೆ ಬರಬೇಕು. ಲಾಸ್ಟಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತಾರೆ ನೋಡಿ, ಲಿವರಿ ಲಿಂಕ್ ಅಂತ ಇದೆ ನೋಡಿ, ಅಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ಯಾರೋ ಮಾರ್ಕ್ಸ್ ಹಾಕ್ತಿರ್ತೀನಿ, ನಿಮಗೆ ಲಿವರಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕು ಒಂದು ಸತಿ. ಆ ಒಂದು ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಶೇರ್ ಮೋಡ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ ಗೆಳೆಯರೆ. ಆ ಒಂದು ಶೇರ್ ಮೋಡ್ಸ್ ವೆಬ್ಸೈಟಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತೆ, ಮೇಲ್ಗಡೆ ಸ್ಕ್ರೋಲ್ ಮಾಡಿ 6 ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೆಳೆಯರೆ. ನೀವು 6 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಅಂತ ಕೇಳುತ್ತೆ, ನೋಡ್ತಿರ್ಬೋದು. ಕ್ರಿಯೇಟ್ ಡೌನ್ಲೋಡ್ ಅಂತದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬಂದ್ರೆ ಈಗ ಮತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಬನ್ನಿ. ಇದೇ ಥರ ನೀವು 3 ಸತಿ ಮಾಡಿ ಗೆಳೆಯರೆ, ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಗುತ್ತೆ. ಈ ರೀತಿ ನೀವು ವೆಯ್ಟ್ ಮಾಡಬೇಕು 3 ಸತಿ. ಕ್ರಿಯೇಟ್ ಡೌನ್ಲೋಡ್ ಬ್ಯಾಕ್ ಬಟನ್ ಇದೇ ಥರ 3 ಸತಿ ನೀವು ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಿದೆ. ನನ್ನ ಫೋನಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗೋಗಿದೆ ಗೆಳೆಯರೆ, ನೀವು ನೋಡ್ತಿರ್ಬೋದು. ಡೌನ್ಲೋಡ್ ಫುಲ್ ಕಂಪ್ಲೀಟಾಗಿ ಡೌನ್ಲೋಡ್ ಆಗೋಗಿದೆ. 16.47 MB ಇದೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನಿಮಗೆ ಈ ಒಂದು ಬಸ್ ಗೇಮ್, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಜೊತೆಗೆ ಬಸ್ ಮೋಡ್ಗಳು, ಲಿವರಿಗಳನ್ನೆಲ್ಲ ಹಾಕೋದಕ್ಕೆ ಜೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬೇಕು. ಆ ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪಿಂದರೆ ನಾವು ಬಸ್ಗಳನ್ನೆಲ್ಲ ನಮ್ಮ ಗೇಮ್ಗೆ ನಾವು ಹಾಕೊಳ್ಳೋದು. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಜೆಡ್ ಅಚೀವರ್ ಅನ್ನೋ ಆ್ಯಪ್ನ. ಈಗ ಓಪನ್ ಆದಮೇಲೆ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿಲ್ಲ, ಡೌನ್ಲೋಡ್ನ ಮೇಲೆ ಅಂತ ಒಂದು ಸತಿ ಕ್ಲಿಕ್ ಮಾಡಿ ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಗೆಳೆಯರೆ. ಇಲ್ಲಿ ಟಿ ಅನ್ನ ಅಕ್ಷರದ ಹತ್ರ ಸ್ಕ್ರೋಲ್ ಮಾಡ್ತಾನೆ ಇರಿ. ಫುಲ್ ಜಾಸ್ತಿ ಫೈಲ್ ಇದ್ದರೆ ಏನು ಒಂದು ಕಷ್ಟ ಆಗುತ್ತೆ ಹುಡ್ಕೋದು, ಕಮ್ಮಿ ಇದ್ದರೆ ಬೇಗ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಟಾಪ್ 6 KSRTC ಲಿವರಿ ಬೈ PGK ಅಂತಿದೆಯಲ್ಲ, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಗೆಳೆಯರೆ. ಇಲ್ಲಿ ಕಾಣಿಸ್ತಿದೆ, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇರೋಂಥದ್ದಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಪಾಸ್ವರ್ಡ್ ಹೇಳಿದ್ನಲ್ಲ ಗೆಳೆಯರೆ ನಾನು, ಪಾಸ್ವರ್ಡ್ ಅವರ ಒಂದು ವಿಡಿಯೋದಲ್ಲಿ ಇರುತ್ತೆ ಅಂತ, ಅವರ ಒಂದು ವಿಡಿಯೋದಲ್ಲಿರೋ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕ್ಬಿಟ್ಟು ನೀವು ಓಕೆ ಕೊಟ್ಟರೆ ಈ ನಮ್ಮ ಒಂದು ಲಿವರಿಗಳೆಲ್ಲ ಏನಿದೆ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಅಂದರೆ ಏನು ಪಾಸ್ವರ್ಡ್ ಹಾಕಿರ್ತಾರೆ, ಲಾಕ್ ಮಾಡಿರ್ತಾರೆ, ಅದು ಅನ್ಲಾಕ್ ಆಗುತ್ತೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವೆಲ್ಲ ಅನ್ಲಾಕ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ತೋರಿಸ್ತೀನಿ. 19 ಲಿವರಿಗಳಿದೆ ಗೆಳೆಯರೆ. 19 ಲಿವರಿಲಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಳ್ಳಿ. ನಾನು ನಿಮಗೆ ತೋರಿಸೋದು ಮಣಿಕಂಠ ಎಕ್ಸ್ಪ್ರೆಸ್ ಲಿವರನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಗೆಳೆಯರೆ. ನೋಡ್ತಿರ್ಬೋದು, ನಮ್ಮ ಒಂದು ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ ಓಪನ್ ಆಗಿದೆ ಗೆಳೆಯರೆ. ನೀವು ಅಷ್ಟೇ ಥರ ಇದೇ ಥರನೇ ಓಪನ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ಹೇಳ್ತಿದ್ದೀನಿ ಮತ್ತೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಫಸ್ಟ್ಗೆ ಬರುತ್ತೆ ಈ ನಮ್ಮೊಂದು ಗೇಮು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 397 MB ಇದೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡ್ಕೊಳ್ಳಿ ಗೆಳೆಯರೆ. ಯಾಕಂದರೆ ಓಪನ್ ಮಾಡಿದ್ಮೇಲೆ ನೀವು ವೆಯ್ಟ್ ಮಾಡಬೇಕು. ಈ ನಮ್ಮ ಒಂದು ಗೇಮು ಅಷ್ಟು ಬೇಗ ಓಪನ್ ಆಗೋದಿಲ್ಲ, ನೀವು ವೆಯ್ಟ್ ಮಾಡಿದ್ರೆ ನಿಧಾನಕ್ಕೆ ಓಪನ್ ಆಗುತ್ತೆ. ಅಂದರೆ ಈ ನಮ್ಮ ಒಂದು ಗೇಮ್ ಹೆಂಗೆ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಂದರೆ ಅರ್ಜೆಂಟ್ಗೆಲ್ಲ ಓಪನ್ ಮಾಡಬೇಕು, ಅರ್ಜೆಂಟಾಗಿ ಆಡಬೇಕು ಅಂದರೆ ಆಗಲ್ಲ. ನೀವು ವೆಯ್ಟ್ ಮಾಡಿದ್ರೆ, ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಓಪನ್ ಆಗುತ್ತೆ. ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಕೂತ್ಕೊಂಡ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಗೆಳೆಯರೆ. ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಅಂದರೆ ಬೇಗ ಲೋಡ್ ಆಗಿ ಓಪನ್ ಆಗೋಗುತ್ತೆ ಗೆಳೆಯರೆ. ನೀವು ನೋಡ್ತಿರ್ಬೋದು ಲೋಡ್ ಆಗ್ತಿದೆ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಅಂತ. ಇನ್ನು ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ಬೇಕಂದ್ರೆ ಬಸ್ ಸೀಡ್ ಅಂತ ಅಂತೀವಿ ನಾವೆಲ್ಲರೂ. ನೀವು ಅಷ್ಟೇ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ, ಬಸ್ ಸೀಡ್ ಏನಾರ ಒಂದು ಕರೀರಿ. ನಮ್ಮೊಂದು ಗೇಮ್ಗೆ ಈ ರೀತಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ ಗೆಳೆಯರೆ. ನಿಮಗೆ ಓಪನ್ ಮಾಡ್ಬೇಕಾದ್ರೆ ಕ್ಯಾನ್ಸಲ್ ಮಾಡಿ, ನಿಮ್ಗೆ ಗೊತ್ತೇ ಇರುತ್ತೆ. ಇನ್ನು ವೈಟ್ ಬಸ್ ಬಂದಿದೆ ನೋಡಿ ಗೆಳೆಯರೆ. ಈ ಒಂದು ವೈಟ್ ಬಸ್ಗೆ ನಮ್ಮ ಈ ಒಂದು ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ ಹೆಂಗೆ ಹಾಕೊಳ್ಳೋದು ಅಂತಂದರೆ, ಇಲ್ಲಿ ನಿಮಗೆ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ, ಮ್ಯಾನೇಜ್ಮೆಂಟ್ ಅಂತ ಗ್ಯಾರೇಜ್ ಅಂತ, ಅದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಲೋಡ್ ಆಗಬೇಕು, ಲೋಡ್ ಆಗಂಟೆ ವೆಯ್ಟ್ ಮಾಡಿ. ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ ಒಂದು ಪೇಂಟ್ನ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಲ್ಲ, ಆ ಒಂದು ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ. ಆ ಒಂದು ಡಿವೈಸ್ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ನಮ್ಮ ಒಂದು ಲಿವರಿ ಫಸ್ಟ್ಗೆ ಬರುತ್ತೆ ಗೆಳೆಯರ. ನೋಡ್ತಿರ್ಬೋದು, ನೀವು ವೆಯ್ಟ್ ಮಾಡಬೇಕು. ಇಲ್ಲಿ ಬರುತ್ತೆ ನಿಮ್ಮ ಒಂದು ಫೋನ್ ಗ್ಯಾಲರಿ ಏನಿದೆ ಅಲ್ಲಿ ಕ್ಲಿಕ್ ಆಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಅಂತ ನಿಮಗೆ ಫಸ್ಟೇ ಬಂದಿರುತ್ತೆ. ನಾನು ಸ್ವಲ್ಪ ಬೇರೆ ಪೇಜ್ಗಳಿಗೆ ಹೋಗಿರೋದ್ರಿಂದ ನಿಮಗೇನು ಈ ಥರ ಕೇಳೋದ, ನಿಮಗೆ ರೀಸೆಂಟಲ್ಲೇ ಫಸ್ಟೇ ಬಂದಿರುತ್ತೆ.
ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಏನಿದೆ, ಈ ಒಂದು ಗೇಮ್ಗೆ ನಮ್ಮ ಒಂದು ಮಣಿಕಂಠ ಎಕ್ಸ್ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ಆಮೇಲೆ ಅಪ್ಲೈ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿನ ಫ್ರೀನ ನಿಮ್ಗೆ ಇಷ್ಟ ಬಂದಿದ್ದು ನೀವು ಚೂಸ್ ಮಾಡ್ಕೊಬೋದು ಗೆಳೆಯರೆ. ನೀವು ನೋಡ್ತಿರ್ಬೋದು, ನಾನು ನಿಮಗೆ ಲೈವಲ್ಲಿ ಈ ಒಂದು ಬಸ್ ಗೇಮ್ನ ಆ್ಯಡ್ ಮಾಡಿ ತೋರಿಸಿದ್ದೀನಿ. ಇದು ಇಷ್ಟ ಆಗಿತ್ತು ಗೆಳೆಯರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಮಿಸ್ ಮಾಡದೆ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಇದೇ ರೀತಿ ಡೈಲಿ 4 ಗಂಟೆಗೆ ಇಲ್ಲ ಬೆಳಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಬಂದೇ ಬರುತ್ತೆ. ಹಾಗೆ ನಮ್ಮ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಅಕೌಂಟು ಎರಡಕ್ಕೂ ಫಾಲೋ ಮಾಡ್ಕೊಳ್ಳಿ ಗೆಳೆಯರೆ. ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಪಾಸ್ವರ್ಡ್ ಆಗ್ತಿರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ.